ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಇದು ದಿ ವೆರಿ ವಿಷನರಿ ಜೇಮ್ಸ್ ಕ್ಯಾಮರಾನ್ ಅವರು ಡೈರೆಕ್ಟ್ ಮಾಡ್ತಾ ಬಂದಿರುವಂತಹ ಅವತಾರನ ಮೂರನೇ ಅವತರಣಿಕೆ. ಹಿಂದಿನ 2 ಪಾರ್ಟ್ಗಳಲ್ಲಿ ಒಂದು ಕ್ಲಿಯರ್ ವಿಷನ್ ಇಟ್ಟುಕೊಂಡು ಅದರ ಮೇಲೆ ವರ್ಕ್ ಮಾಡಿ ಒಳ್ಳೆ ಪ್ಲಾನ್ ಮಾಡಿ ತೆರೆ ಮೇಲೆ ತಂದ್ರೆ ಬಾಕ್ಸ್ ಆಫೀಸ್ ಹೇಗೆ ಉಡುಗೊರೆ ಕೊಡುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿದ್ರು. ಆ್ಯಂಡ್ ಈ ಬಾರಿ ಅಷ್ಟೇ ಹೈಪ್ ಅಷ್ಟೇ ಕ್ಯೂರಿಯಾಸಿಟಿ ಒಂದಿಗೆ ಬಿಡುಗಡೆಯಾಗಿದೆ. ಇದನ್ನ ನೋಡಿದ ನಮಗೆ ಏನೆಲ್ಲ ಇಂಪ್ರೆಸ್ ಮಾಡ್ತು ಏನೆಲ್ಲ ಡಿಪ್ರೆಸ್ ಮಾಡ್ತು ಅನ್ನೋದನ್ನ ಇವತ್ತಿನ ಈ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ. ಈ ಸಿನಿಮಾ 2ನೇ ಪಾರ್ಟ್ನ ಅಂತ್ಯದಲ್ಲಿಯೇ ಶುರುವಾಗುತ್ತೆ. 2ನೇ ಪಾರ್ಟ್ ಫಸ್ಟ್ ಪಾರ್ಟಿಗೆ ಲಿಂಕ್ ಆಗಿದೆ. ಇನ್ ಶಾರ್ಟ್, ಈ ಹಿಂದಿನ 2 ಪಾರ್ಟ್ಗಳನ್ನು ನೋಡದೆ ಈ ಸಿನಿಮಾಗೆ ಹೋದ್ರೆ ಮಾರಲ್ ಆಫ್ ದಿ ಸ್ಟೋರಿ ಗೊತ್ತಾಗುತ್ತೆ, ಬಟ್ ಸ್ಟೋರಿ ಏನು ಅಂತಾನೆ ಗೊತ್ತಾಗಲ್ಲ. ಎನಿವೇಸ್, ಫ್ಯಾಮಿಲಿ ಅವರು ತನ್ನ ಮಗುವನ್ನು ಕಳೆದುಕೊಂಡ ಪಾಯಿಂಟ್ನಿಂದ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲರಿಗೂ ಮತ್ತೊಮ್ಮೆ ಸಂಕಷ್ಟ ತೊಂದರೆ ಎದುರಿಗೆ ಬಂದು ನಿಂತಿದೆ. ಬಟ್ ಈ ಸಲ ವಿಲನ್ ವಾರ್ ಜೊತೆಗೆ ಮಾತ್ರವಲ್ಲ, ಆಸ್ ಪೀಪಲ್ ಎಂಬ ಹೊಸ ಜನಾಂಗದ ಜೊತೆಗೆ ಅವರು ಹೋರಾಡಬೇಕು. ಇದರ ಮಧ್ಯದಲ್ಲಿ ಏನೆಲ್ಲ ಆಯ್ತು, ಎಲ್ಲೆಲ್ಲಿಗೆ ಬಂದು ನಿಂತುಕೊಳ್ಳುತ್ತೆ ಅನ್ನೋದು ಸಿನಿಮಾದ ಪ್ಲಾಟ್. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ದಿ ಡೈರೆಕ್ಟರ್ ಜೇಮ್ಸ್ ಕ್ಯಾಮರಾನ್ ಅಂತ ಹೇಳ್ತೇನೆ. ವಿಷನ್ ಇಟ್ಟುಕೊಳ್ಳೋದು ಒಂದು ಕಡೆ ಆದ್ರೆ ಅದನ್ನ ಅಚೀವ್ ಮಾಡೋದು ಬೇರೆ ಕಡೆ. ಸಿನಿಮಾಕ್ಕೆ ಬೇಕಾಗಿರುವಂತಹ ಸ್ಕೇಲ್, ಆ ಟೀಮ್ ಎಲ್ಲವನ್ನ ಒದಗಿಸುವುದು ಕಷ್ಟ. ಬಟ್ 71ರ ವಯಸ್ಸಿನಲ್ಲಿ ಸಿನಿಮಾದ ಮೇಲೆ ಅವರಿಗೆ ಇರುವಂತಹ ಡೆಡಿಕೇಶನ್ ನೋಡಿದ್ರೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅಂಡ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ಮೊದಲು ನಿಮ್ಮ ಮನಸ್ಸಿಗೆ ಹತ್ತಿರ ಆಗೋದು ಇಲ್ಲಿನ ವಿಜುವಲ್ಸ್, ನಾವಿ ಜನಾಂಗದ ಆ ಹಾವಭಾವ, ಅವರ ಲೈಫ್ ಸ್ಟೈಲ್, ಅದನ್ನ ಮೊದಲಿನಿಂದಲೂ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿಕೊಂಡು ಬಂದಿರುವಂತಹ ರೀತಿ ಅಂಡ್ ಇಲ್ಲಿ ಕೂಡ ಅದನ್ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ, ಎಸ್ಪೆಷಲಿ ಅದರ ಸುತ್ತ ಇರುವಂತಹ ಡೆಡಿಕೇಟಿಂಗ್ ಮಜಾ ಇನ್ಮ್ಯಾಕ್ಸ್ ಅಲ್ಲಿ ನೋಡ್ತಾ ಇದ್ದಿದ್ದು ನಮಗೆ ಅದು ಒಂದು ಲೆವೆಲ್ ಜಾಸ್ತಿನೇ ಇಷ್ಟ ಆಯ್ತು. ಪಂಡೋರದ ಪ್ರಪಂಚವನ್ನು ನಮ್ಮ ಮುಂದೆ ತಂದುಕೊಟ್ಟಂತಹ ವಿಧಾನ ಟೆಂಪ್ಟ್ ಆಗಿತ್ತು. ಬರೀ ವಿಜುವಲ್ ವರ್ಡ್ ಬಿಲ್ಡಿಂಗ್ ಪಾಸಿಟಿವ್ಸ್ನ ನೋಡದೆ ನಮ್ಮ ಪೈಸಾ ವಸೂಲ್ ಆಗೋದಂತೂ ಖಂಡಿತ. ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಈಗ ನಮ್ಮ ಮೇನ್ ಕ್ಯಾರೆಕ್ಟರ್ನ ಎದುರಿಗೆ ಇರುವಂತಹ ಕಾನ್ಸೆಪ್ಟ್ಗಳು ಏನು, ಅವರ ಪರವಾಗಿ ಏನೇನು ಇದೆ, ಅವರ ವಿರುದ್ಧವಾಗಿ ಏನಿದೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದೇ ಸಿನಿಮಾ ಆಲ್ಮೋಸ್ಟ್ 90% ಸಿನಿಮಾನ ಸಿಜಿನಲ್ಲೇ ಮಾಡಿರೋದು. ಬಟ್ ಎಲ್ಲಿಯೂ ಫೇಕ್ ಅನ್ನುವಂತಹ ಭಾವನೆ ಬರುವುದಿಲ್ಲ. ಸಿನಿಮಾದ ಮೊದಲನೇ ಹಾಲ್ಫ್ ವಿಜುವಲ್ನ ಗುಂಗಲ್ಲೇ ಕಳೆದು ಹೋಯ್ತು. ಬಟ್ ಸೆಕೆಂಡ್ ಹಾಫ್ನಲ್ಲಿ ನಮಗೆ ಹಾನೆಸ್ಟ್ಲಿ ಸಿಕ್ಕಾಪಟ್ಟೆ ಬೋರಿಂಗ್ ಅನ್ಸಿತ್ತು. ಎಸ್ಪೆಷಲಿ ಇಲ್ಲಿನ ಡೈಲಾಗ್, ಅಲ್ಲಿ ಯಾವುದೇ ಎಕ್ಸೈಟ್ಮೆಂಟ್ ಇರಲಿಲ್ಲ. ಯಾವಾಗ 2 ನಾವಿಗಳು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಲ್ಲೆಲ್ಲಿ ಹೆವಿ ಬೋರಿಂಗ್ ಹೊಡೀತು. ವಿಲನ್ನ ಪಾತ್ರ ಚೆನ್ನಾಗಿ ಡೆಡಿಕೇಶನ್ ಮಾಡಿ ಒಳ್ಳೆ ಸ್ವ್ಯಾಗ್ ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ. ಬಟ್ ಅದು ಕೂಡ ಒಂದು ಪಾಯಿಂಟ್ ಆದ ಮೇಲೆ ಬೋರಿಂಗ್ ಅಂತ ಅನ್ನೋದಕ್ಕೆ ಶುರುವಾಗುತ್ತೆ. ಟೆಕ್ನಿಕಲಿ ಹಾಲಿವುಡ್ ಸಿನಿಮಾಗಳಲ್ಲಿ ಇಂಟರ್ವೆಲ್ ಇರೋದಿಲ್ಲ ಅಂಡ್ ಅವರಲ್ಲಿ ಈ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ರೇರ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಂಡಿಯಾಗೆ ಬಂದಾಗ ಇಲ್ಲಿ ಇಂಟರ್ವೆಲ್ ಆ್ಯಡ್ ಮಾಡುತ್ತೆ. ಸೊ ಮುಂಚೆ ಇಂಗ್ಲಿಷ್ ಸಿನಿಮಾಗಳನ್ನ ಥಿಯೇಟರ್ನಲ್ಲಿ ನೋಡಿದವರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹೀಗೆ ಕಾನ್ವರ್ಸೇಷನ್ ಮಧ್ಯದಲ್ಲಿನೇ ಅಬ್ರಾಕ್ಟ್ ಆಗಿ ಕಟ್ ಆಫ್ ಮಾಡಿ ಇಂಟರ್ವೆಲ್ ಆ್ಯಡ್ ಮಾಡ್ತಾರೆ. ಬಟ್ ಇಲ್ಲಿ ಅದು ಕಟ್ ಆಗಿರುವಂತಹ ಮೂಮೆಂಟ್ಸ್ ಚೆನ್ನಾಗಿತ್ತು. ಆಕ್ಚುಲಿ ಈ ಸಿನಿಮಾ ಸ್ಟ್ಯಾಂಡ್ ಔಟ್ ಸೀನ್ ಕೂಡ ಅದೇ ಅಂತ ಹೇಳ್ತೀನಿ. ಇಲ್ಲಿ ನಮಗೆ ವರ್ಕ್ ಆಗದೆ ಇರುವಂತಹ ಎಕ್ಸೆಪ್ಟ್ಗಳ ಬಗ್ಗೆ ಮಾತನಾಡೋದಾದ್ರೆ ಅದು ಸ್ಟೋರಿ ಟೆಲ್ಲಿಂಗ್. ಸಿನಿಮಾದ ಮೇಕಿಂಗ್ ವಾಯ್ಸ್ ಎಷ್ಟು ಹೊಗಳಿದ್ರು ಕಮ್ಮಿನೇ. ಬಟ್ ಫ್ರೇಮ್ ಎ ಸ್ಟೋರಿ ಟೆಲ್ಲಿಂಗ್ ಪರ್ಸ್ಪೆಕ್ಟಿವ್ ಸಿನಿಮಾ ಹಿಂದೆ ಬಿದ್ದಿದೆ. ಹೊಸತನ ಅನ್ನೋದು ಅಷ್ಟಾಗಿ ಕಾಣಿಸ್ಲಿಲ್ಲ. ಹಿಂದಿನ ಪಾರ್ಟ್ ಅನ್ನ ಫಾಲೋ ಮಾಡೋ ಸ್ಟೋರಿ ಬಿಡಿಟ್ಸ್ ಇದು ಕೂಡ ಫಾಲೋ ಮಾಡುತ್ತೆ. ಅಂಡ್ ಎಸ್ಪೆಷಲಿ 3 ಗಂಟೆ 17 ನಿಮಿಷ ರನ್ ಟೈಮ್ ಕಾಟ ಕೊಡೋದು ಅಂತೂ ಬಿಡಲ್ಲ. ಸಿನಿಮಾದಲ್ಲಿ ವಾವ್ ಮೂಮೆಂಟ್ಸ್ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಆ ವಾವ್ ಮೂಮೆಂಟ್ಸ್ ಅನ್ನ ನಾವು ಫಸ್ಟ್ ಟೈಮ್ ಅಂತೂ ನೋಡ್ತಾ ಇಲ್ಲ. ಇಲ್ಲಿನ ಕ್ಲೈಮ್ಯಾಕ್ಸ್ ಕೂಡ ನಮಗೆ ಅಷ್ಟು ಕಷ್ಟ ಅಂತ ಅನಿಸ್ತು. ಬಿಕಾಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಅವತಾರ್ ಮೇಲೆ ಇನ್ನೂ ಜಾಸ್ತಿನೇ ಇತ್ತು. ಅವತಾರ್ ಒಂದಷ್ಟು ಬಟ್ಸ್ ಅವತಾರ್ 2 ಇಂದ ಒಂದಷ್ಟು ಬಿಟ್ಸ್ ಅನ್ನ ತಗೊಂಡು ಆ ಕ್ಲೈಮ್ಯಾಕ್ಸ್ ಆಕ್ಷನ್ ಸೆಟ್ ಪೀಸ್ ಅನ್ನ ಕೊರಿಯೋಗ್ರಾಫಿ ಮಾಡಲಾಗಿದೆ ಅಂತ ಕೂಡ ಫೀಲ್ ಆಯ್ತು. ನಿಮ್ಮನ್ನ ಸ್ವಲ್ಪ ಹಿಂದೆ ಉಳಿಸೋದಕ್ಕೆ ಇನ್ನೊಂದು ಫ್ಯಾಕ್ಟರ್ ಇದೆ, ಅದು ಇಲ್ಲಿನ BGM. ಲಿಟ್ರಲಿ ಎಕ್ಸಾಕ್ಟ್ ಸೆಮ್ ಸ್ಕೋರ್ಗಳನ್ನ ಇಲ್ಲಿ ಪ್ಲೇಸ್ ಮಾಡಲಾಗಿದೆ. ಚೆನ್ನಾಗಿಲ್ಲ ಅಂತ ಅಲ್ಲ, ಬಟ್ ಏನಾದರೂ ಹೊಸದಾಗಿ ಟ್ರೈ
ಮಾಡಿ ಇನ್ನೂ ಸರ್ಪ್ರೈಸ್ ಮಾಡಬಹುದಿತ್ತಲ್ವಾ ಅಂತ ಅನಿಸಿತ್ತು. ಇನ್ ಮೈ ಒಪಿನಿಯನ್ ಪ್ರಕಾರ ಇದೊಂದು ವಿಜುವಲಿ ಸ್ಟ್ಯಾಂಡಿಂಗ್ ಸಿನಿಮಾ. ಬಟ್ ಸಿನಿಮಾದ ಸ್ಟೋರಿ ಟೆಲ್ಲಿಂಗ್ ಇದನ್ನ ಸಾಲ್ಟ್ ಮಾಸ್ಟರ್ ಪೀಸ್ ಆಗೋದಕ್ಕೆ ಬಿಟ್ಟಿಲ್ಲ. ಇನ್ ಶಾರ್ಟ್ ಅದೇ ಹಳೆ ದಮ್ ಬಿರಿಯಾನಿ ವಿತ್ ಸೇಮ್ ಫ್ಲೇವರ್ಸ್, ಬೇರೆ ಡಾಬಾ ಅಂತ ಹೇಳಬಹುದು. ಇದಾಗಿತ್ತು ಅವತಾರ್ ಫೈರ್ ಅಂಡ್ ಆಶ್ ಸಿನಿಮಾದ ರಿವ್ಯೂ. ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.